ಉತ್ತರ ಕೊಟ್ಟಿದ್ದಾರೆ. ಕೇಳ್ತಾ ಇರೋದು ನನ್ನ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅದೇ ಬೇರೆ ಸ್ಟೇಟ್ಗಳಲ್ಲಿ ತೆಲಂಗಾಣ, ಆಂಧ್ರ ಮತ್ತೆ ಪಂಜಾಬ್ ಅಲ್ಲಿ ಇದನ್ನ ಪ್ರಾಹಿಬಿಟ್ ಮಾಡದೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೇಲ್ನ ಈ ರೌಂಡ್ ಅಪ್ ಅಂತ ಏನು ಕೇಳ್ತೀವಿ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಂದು ಆದೇಶನ ಹೊರಡಿಸಿದ್ರೆ, ಈಗ ಎಲ್ಲಿ ಕಳೆ ಸಾಯಿಸೋಕ್ಕೋಸ್ಕರ ನೀವು ಕೀಟನಾಶ ಇದು ರೌಂಡ್ ಅಪ್ ಯೂಸ್ ಮಾಡ್ಬೋದು, ಆದರೆ ಬೇರೆ ಕಡೆ ಗದ್ದೆಗಳಲ್ಲೂ ಯೂಸ್ ಮಾಡ್ತಿದ್ದಾರೆ. ಅದನ್ನ ರಿಸ್ಟ್ರಿಕ್ಟ್ ಮಾಡಿ ಅದ್ರಲ್ಲಿ ಆಗ್ತಿರೋಂಥ ಹೆಲ್ತ್ ಮತ್ತೆ ಸಾಯಿಲ್ ಮೇಲೆ ಆಗ್ತಿರೋಂಥ ಪರಿಣಾಮನ ತಪ್ಪಿಸೋಕ್ಕೋಸ್ಕರ ರಿಸ್ಟ್ರಿಕ್ಷನ್ಸ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ರೌಂಡ್ ಅಪ್ ಅನ್ನೋದು ಒಂದು ಕಂಪನಿ. ಸೊ ಏನು ಗ್ಲೋಫೋಸೇಟ್, ಆರ್ಗೋನೋ ಇದನ್ನು ಕಳೆ ನಾಶಕ್ಕೆ ಉಪಯೋಗಿಸ್ತಕ್ಕಂಥದ್ದು ಈ ಟೀ ಪ್ಲಾಂಟ್ ಏರಿಯಾದಲ್ಲಿ ಮತ್ತು ರಸ್ತೆ ಬದಿನಲ್ಲಿ ದೊಡ್ಡ ದೊಡ್ಡ ಕಳೆ ಬರುತ್ತಲ್ಲ ಅದನ್ನು ನಾಶ ಮಾಡಲಿಕ್ಕೋಸ್ಕರ ಉಪಯೋಗಿಸೋದು. ಬೇರೆ ಎಲ್ಲ ಕ್ರಾಪ್ಗಳ ಮಧ್ಯದಲ್ಲಿ ಆಗ್ತಕ್ಕಂಥ ಕಳೆನ ನಾಶ ಮಾಡಲಿಕ್ಕೆ ಉಪಯೋಗಿಸಿದ್ರೆ ತೊಂದರೆ ಆಗುತ್ತೆ, ಅದರಿಂದ ಬೇರೆ ಅನಾಹುತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಇಲ್ಲ ರಿಸ್ಟ್ರಿಕ್ಟ್ ಮಾಡಿದ್ವಿ. ಪೂರ್ತಿ ಬ್ಯಾನ್ ಮಾಡಬೇಕು ಅಂತ ಏನು ಕೇಳಿದ್ರಿ, ಪೂರ್ತಿ ಬ್ಯಾನ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಈ ಕಂಪನಿಯವರು ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ, ಅದು ಡೀಟೇಲ್ ಕೊಡ್ತೀವಿ. ಸೊ ರೈತರಿಗೆ ಬೇರೆ ಯಾವುದನ್ನು ಸಹ ಉಪಯೋಗಿಸಂಗಿಲ್ಲ, ಎಕ್ಸೆಪ್ಟ್ ಕೆಲವು ಏರಿಯಾದಲ್ಲಿ ಮಾತ್ರ ಅನ್ನೋದನ್ನ ನಮ್ಮ ಸರ್ಕಾರ ಬದ್ಧತೆ ಇದೆ. ನಾವು ಅದನ್ನ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಪ್ರಯತ್ನ. ರಿಸ್ಟ್ರಿಕ್ಟ್ ಮಾಡಕ್ಕೆ ಆರ್ಡರ್ ಇಲ್ಲ ನಮ್ಮ ಸರ್ಕಾರದಲ್ಲಿ. ರಿಸ್ಟ್ರಿಕ್ಟ್ ಮಾಡಕ್ಕೆ ಆರ್ಡರ್ ಇಲ್ಲ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ. ಆ ರಿಸ್ಟ್ರಿಕ್ಷನ್ ಆರ್ಡರ್ ಇದೆ ಬೇರೆ ಸ್ಟೇಟ್ದು. ಕೋರ್ಟಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಇದಾಗಿದೆ, ಅದನ್ನ ನೋಡ್ಕೊಂಡು ನಾವು ಆದೇಶ ಹೊರಡಿಸ್ತೀವಿ. ಸರಿ.